ಮಾಲೂರು ಪುರಸಭೆಯನ್ನು ಮೇಲ್ದರ್ಜೆಗೆ ಏರಿಸಿರುವ ಕಾರಣದಿಂದ ಪುರಸಭೆ ಸಭಾಂಗಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಜನಪ್ರಿಯ ಶಾಸಕರಾದ ಕೆ.ವೈ. ನಂಜೇಗೌಡರಿಗೆ ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಬ್ಯಾಂಕ್ಗೆ ಮಾಲೂರು ತಾಲೂಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಂದ ಚುನಾಯಿಸಲ್ಪಡುವ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾದ ದಿನಹಳ್ಳಿ ರಮೇಶ್ ರವರಿಗೆ ಯಲುವಗುಳಿ ಛಲವಾದಿ ಕಾಂಗ್ರೆಸ್ ಮುಖಂಡರಾದ ಸತೀಶ್ ರಾಜಣ್ಣನವರು ಅಭಿನಂದನೆಗಳನ್ನು ಸಲ್ಲಿಸಿದರು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ, ಮಾಲೂರು. ಅರ್ಚನಾ. ಈ ಕಡೆ ಜಾಗ ಬಿಟ್ಬಿಡಲಿ. ಅವರು ಹಿಂದೆ ರಮೇಶ್ ಮುಂದೆ ಬಾ. ಇದು ನಮ್ಮ ಕೋಲಾರ DCC ಬ್ಯಾಂಕ್ 28ನೇ ತಾರೀಕು ಎಲೆಕ್ಷನ್ ನಡೀತಾ ಇದೆ. ಅದಕ್ಕೆ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘಗಳ ವತಿಯಿಂದ ನಮ್ಮ ತಾಲೂಕಿನಿಂದ ಇಲ್ಲಿವರೆಗೂ ಕೂಡ ನಮ್ಮ ಸೀನಿಯರ್ ಕಾಂಗ್ರೆಸ್ ಪಾರ್ಟಿ ಲೀಡರ್ ಆಗಿದ್ದಂಥ ಚಂದ್ರಯ್ಯನವರು ನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ರು. ಇವತ್ತು ಸ್ವಲ್ಪ ಆರೋಗ್ಯ ಅವರು ಸರಿ, ಮುಲ್ಚಾಮ್ಗೌಡ ಮತ್ತು ದಿನದಲ್ಲಿ ರಮೇಶ್ ಅಂತ 2 ಅಪ್ಲಿಕೇಶನ್ಸು ಇತ್ತು. ಇವತ್ತು ಮುಲ್ಚಾಮ್ಗೌಡ ಮತ್ತು ರಮೇಶ್ ಇಬ್ಬರು ತೀರ್ಮಾನಕ್ಕೆ ಬಂದು ಮುನಿಸ್ವಾಮಿ ಅವರು ವಾಪಸ್ ತಗೊಂಡು ರಮೇಶ್ ಅವ್ರನ್ನ ನಿರ್ದೇಶಕರ ಸ್ಥಾನಕ್ಕೆ DCC ಬ್ಯಾಂಕ್ ನಿರ್ದೇಶಕರ ಸ್ಥಾನಕ್ಕೆ ನಾಮಿನೇಷನ್ ಮಾಡೋದಕ್ಕೆ ಪಕ್ಷದ ತೀರ್ಮಾನ ಪ್ರಕಾರ ಅಪ್ಲಿಕೇಶನ್ ಆಗಿದ್ದಂಥ ನಮ್ಮ ಮುನಿಸ್ವಾಮಿ ಅವರು ವಾಪಸ್ ತಗೊಂಡಿದ್ದರಿಂದ ಇವತ್ತು ದಿನಹಳ್ಳಿ ನಮ್ಮ ರಮೇಶ್ ಅವರು DCC ಬ್ಯಾಂಕಿನ ನಿರ್ದೇಶಕರಾಗಿ ನಾಮಿನೇಷನ್ ಆಗಿದ್ದಾರೆ. ನಾನು ನನ್ನ ವೈಯಕ್ತಿಕವಾಗಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ತಾಲೂಕಿಗೆ DCC ಬ್ಯಾಂಕು ಆಡಳಿತದಲ್ಲಿ ಹೆಚ್ಚಿಗೆ ಅವಕಾಶಗಳು ಮಾಲೂರು ತಾಲೂಕಿಗೆ ಕೊಡುವಂಥ ಕೆಲಸ ಮಾಡಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೀನಿ. ಅದೇ ರೀತಿ ಇವತ್ತೇನು 18 DCC ಬ್ಯಾಂಕು ನಿರ್ದೇಶಕರ ಸ್ಥಾನಕ್ಕೆ ಎಲೆಕ್ಷನ್ ನಡೀಬೇಕಾಗಿತ್ತು. ಅದರಲ್ಲಿ ಈಗಾಗಲೇ 4 ಇನಾಮಿನೇಷನ್ ಆಗಿದೆ. ಒಂದು KJP MLA ರೂಪಾ ಅವರು ಇನಾಮಿನೇಷನ್ ಆಗಿದೆ. ಇನ್ನೊಂದು ನಮ್ಮ ಬಾಗೇಪಲ್ಲಿ MLA ಸುಬ್ಬಾರೆಡ್ಡಿ ಅವರು ಕೂಡ ಇನಾಮಿನೇಷನ್ ಆಗಿದೆ. ಮತ್ತು ಕೋಲಾರ MLA ಪುತ್ತೂರು ಮಂಜು ಅವರು ಕೂಡ ಇನಾಮಿನೇಷನ್ ಆಗಿದೆ. ಅದ್ರ ಜೊತೆಯಲ್ಲಿ ನಮ್ಮ ಮಾಲೂರು ಕ್ಷೇತ್ರ ಕೂಡ ರಮೇಶ್ ಅವರು 18ರಲ್ಲಿ 4 ಇನಾಮಿನೇಷನ್ ಆಗಿದೆ. ಇನ್ನು 14ಕ್ಕೆ ಎಲೆಕ್ಷನ್ ಆಡಬೇಕಾಗ್ತದೆ. ಒಂದು ನಾಮಿನೇಷನ್ ಇಲ್ಲ, ಅದು ನಾಮಿನೇಷನ್ ಲೆಕ್ಕ ಬರಲ್ಲ. 18ರಲ್ಲಿ 4 ನಾಮಿನೇಷನ್ ಆಗಿದೆ. ಇನ್ನು 14ಕ್ಕೆ ಎಲೆಕ್ಷನ್ ನಡೀಬೇಕಾಗಿದೆ. ಇನ್ನು 14ರಲ್ಲಿ ವಿಶೇಷವಾಗಿ ನಾನು ಎಲ್ಲ ನಮ್ಮ ನಾಯಕರಿಗೆಲ್ಲ ವಿಶ್ವಾಸ ತಗೊಂಡಿದ್ದರಿಂದ, ಅವರು ರಿಕ್ವೆಸ್ಟ್ ಮಾಡಿದ್ದರಿಂದ ನಮ್ಮ ತಾಲೂಕಿನಲ್ಲಿ ಕೆಲವು ನಮ್ಮ ನಾಯಕರುಗಳಿಗೆ, ನಮ್ಮ ಫಾಲೋವರ್ಸ್ಗೆ ಅವಕಾಶ ಕೊಡಬೇಕು ಅನ್ನೋ ಒಂದು ಒತ್ತಾಯದ ಮೇರೆಗೆ, ನನ್ನ ಒತ್ತಾಯದ ಮೇರೆಗೆ ನನಗೆ ಅದರ್ಸಲ್ಲಿ ಒಂದು ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ. ಅದರ್ಸಲ್ಲಿ ನಾನು ನನ್ನ PND ಬ್ಯಾಂಕ್ ಅದರ್ಸು ಸಹಕಾರ ಸಂಘಗಳಿರ್ತೀನಿ. PND ಬ್ಯಾಂಕ್ ಅಧ್ಯಕ್ಷವಾದ ನಮ್ಮ ಬಾಳಿಗೆನಲ್ಲಿ ಶ್ರೀನಿವಾಸವನ್ನ ಅಲ್ಲಿದ್ದಾರೆ. ಬಾಳಿಗೆನಲ್ಲಿ ಶ್ರೀನಿವಾಸವನ್ನ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಅದ್ರ ಜೊತೆಗೆ ಮಿಲ್ಕ್ ಸೊಸೈಟಿಗಳಿಂದ ಕೂಡ ಅದರ್ಸ್ ಅಂದರೆ 2 ಜಿಲ್ಲೆ ವೋಟ್ ಮಾಡಬೇಕು. 2 ಜಿಲ್ಲೆಯವರು ಸುಮಾರು 42 ವೋಟ್ ಇರಬೇಕು, 48 ವೋಟು, 2 ಜಿಲ್ಲೆ ವೋಟ್ ಮಾಡಬೇಕಾಗುತ್ತೆ. ಅದರ್ಸ್ಗೆ ನಮ್ಮ ಬಾಳಿಗೆನಲ್ಲಿ ಶ್ರೀನಿವಾಸರಿಗೆ. ಇನ್ನೊಂದು ಮಿಲ್ಕ್ ಸೊಸೈಟಿಯಿಂದ ಕೋಲಾರ ಜಿಲ್ಲೆಯಲ್ಲಿ ಒಬ್ಬ ಕ್ಯಾಂಡಿಡೇಟ್ ಇರ್ತಾರೆ. ಅದು ಕೂಡ ನನಗೇ ಬೇಕು ಅಂಥೇಳಿ ಎಲ್ಲ ನಾಯಕರನ್ನ ರಿಕ್ವೆಸ್ಟ್ ಮಾಡಿ ಅವರು ಸಹಕಾರವನ್ನು ತಗೊಂಡಿದ್ದರಿಂದ ಅದರಲ್ಲೂ ಕೂಡ ನನ್ನ ತಾಲೂಕಿಗೆ ಅವಕಾಶ ಮಾಡಿಕೊಟ್ಟು, ಅದರಲ್ಲಿ ಕೂಡ ನಮ್ಮ ಮುನಿಸ್ಕೋಟೆ ಕೃಷ್ಣೇಗೌಡರು ತಮ್ಮ ವೆಂಕಟೇಶ್ ಗೌಡರು ಮಗ ವಿನೋದ್ ಗೌಡರಿಗೆ ನಮ್ಮ ಗೋವರ್ಧನ್ ಟಿ ವಿನೋದ್ ಗೌಡ ಇಬ್ಬರು ಅರ್ಜಿ ಹಾಕಿದ್ರು. ಅವರಿಬ್ಬರೇ ಕಾಂಪ್ರಮೈಸ್ ಆಗಿದ್ರು. ಅವರಿಬ್ಬರು ಹೋಗಿ ಕಾಂಪ್ರಮೈಸ್ ಆಗಿ ಅವ್ರು ಬಂದು ಹೇಳಿದರು, ನಾನು ವಾಪಸ್ ತಗೊಂತೀನಿ ಗೋವರ್ಧನ್ ರೆಡ್ಡಿ ಹೇಳಿದ್ರಿಂದ ಗೋವರ್ಧನ್ ರೆಡ್ಡಿ ಅವರು ವಾಪಸ್ ತಗೊಂಡಿದ್ದರಿಂದ ಈಗ ಮಿಲ್ಕ್ ಸೊಸೈಟಿಗಳಿಂದ ನಮಗೆ ವಿನೋದ್ ಗೌಡರು ಅಭ್ಯರ್ಥಿ ಆಗಿದ್ದಾರೆ. ನಮ್ಮದು 1 ನಾಮಿನೇಷನ್ ಆಗಿದೆ. ಇನ್ನು 2 ಕೂಡ ಬಾಳಿಗೆನೆ ಶ್ರೀನಿವಾಸ್ ಅವರಿರ್ಬೋದು ಮತ್ತು ವಿನೋದ್ ಅವರು ಇರ್ಬೋದು, ನಾವೆಲ್ಲ ಒಟ್ಟಿಗೆ ಸೇರಿ ಆ 2 ಅಭ್ಯರ್ಥಿಗಳಿಗೆ ಗೆಲ್ಸ್ಕೋಬೇಕು. ನಮ್ದು ಏನಂದರೆ
ಗುರಿ ಏನಂದರೆ, ನಮ್ಮ ಛಲ ಏನಂದರೆ, ನಮ್ಮ ಪಕ್ಷವನ್ನು ಕಟ್ಟೋದಕ್ಕೆ ಯಾವ ರೀತಿ ಸಹಕಾರವನ್ನು ಕೊಟ್ಟರು. 15 ವರ್ಷ ಆದಮೇಲೆ ಕಾಂಗ್ರೆಸ್ ಶಾಸಕನಾಗೋದಕ್ಕೆ ಯಾವ ರೀತಿ ಸಹಕಾರ ಕೊಟ್ಟರು, ಮತ್ತು ಸಹಕಾರ ಕೊಟ್ಟಂಥವ್ರನ್ನ ಉಳಿಸ್ಕೊಡೋ ಜೊತೆಗೆ ಅವರಿಗೆ ಅವಕಾಶ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಯಾರ್ಯಾರಿಗೆ ಒಂದೊಂದರಲ್ಲಿ ಯಾವುದಾದ್ರೂ ಒಂದೊಂದು ರೀತಿಯಲ್ಲಿ ಅವಕಾಶ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ಎಲ್ಲ ಮುಖಂಡರಲ್ಲೂ ಕೂಡ ಯಾವುದೇ ಎಲೆಕ್ಷನ್ ಬರಲಿ, ನಮ್ಮ ಒಗ್ಗಟ್ಟಿರೋದ್ರಿಂದ ನಮ್ಮ ಅಭ್ಯರ್ಥಿಗಳು ಯಾರೇ ಆದರೂ ಸಹಿತ ಅವಕಾಶ ಕೊಟ್ಟಾಗ ಅವನು ಗೆಲ್ಲಿಸ್ಕೊಂಡಂಥ ಒಂದು ಅವಕಾಶ ತಗೊಂಡಿದ್ದೀವಿ, ತೋರಿಸಿದ್ವಿ. ಇದರಲ್ಲೂ ಕೂಡ ಅಷ್ಟೇ, ಯಾರೇ ಏನೇ ತೊಂದರೆ ಮಾಡಿದರೂ ಕೂಡ ಅಭ್ಯರ್ಥಿಗಳ